ಏನು ನೋಡಪ್ಪ ನೋಡಪ್ಪ ಆಯ್ತು ಲಾಕ್ ಓಪನ್ ಮಾಡಪ್ಪ. ಏನು ಓಪನ್ ಮಾಡಬೇಕು ಬಂತು ಫೋನ್ ಇತ್ತು. ಗೈಸ್ ಕ್ಲಿನಿಕ್ ಬಂದಿದ್ದೆ. ಆ ಕ್ಲಿನಿಕಲ್ಲಿ ನೋಡಿದ್ರೆ ಕ್ಲೋಸ್ ಆಗುತ್ತೆ. ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ. ಇನ್ನೂ ಪರವಾಗಿಲ್ಲ ನೋಡಿ 160. ಗೈಸ್ ಇವಾಗ ನಮ್ಮ ಮಮ್ಮಿ ಫುಲ್ ನಾರ್ಮಲ್ ಆಗಿದ್ದಾರೆ, ಪರವಾಗಿಲ್ಲ. ನನಗೆ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಕಾಲೇಜ್ಗೆ ಹೋಗಿಲ್ಲ, ಮಗ ಸ್ಟಾರ್ಟ್ ಮಾಡ್ತೇನೆ ವ್ಲಾಗ್ನ. ಏನಕ್ಕೆ ಇಷ್ಟು ಬೇಗ ವ್ಲಾಗ್ ಸ್ಟಾರ್ಟ್ ಮಾಡ್ತೇನೆ, ನಮ್ಮ ಮಮ್ಮಿಗೆ ಹುಷಾರಿಲ್ಲ. ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಅವ್ರಿಗೆ ಅಡುಗೆ ಮಾಡಬೇಕು. ಅದಕ್ಕೋಸ್ಕರ ಹೋಗಲಿಲ್ಲ ನಾನು. ಸೊ ವೆಜಿಟೇಬಲ್ಸ್ನೆಲ್ಲ ಎತ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿ ಸಾಂಬಾರು ಅನ್ನ ಮಾಡಬೇಕು. ನಾನು ಜೇಮ್ಸ್ ಮನೆ ತಿಂದೆ. ಪಾಪ ಅವನಿಗೂ ಹುಷಾರಿಲ್ಲ. ಅವನು ಕಾಲೇಜಿಂದ ಕೇಳ್ಕೊಂಬಂದ್ಬಿಟ್ಟವನೆ. ಅವನಿಗೇನೋ ಹುಷಾರಿಲ್ಲ ಬಂತು, ಅವನು ಮಲ್ಕೊಂಡವನೆ. ನೋಡಿ ನಮ್ಮ ಅಮ್ಮನೂ ಹುಷಾರಿಲ್ಲ, ಇವನು ಹುಷಾರಿಲ್ಲ. ಇವಾಗ ನಾನು ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಮಾಡಿಬಿಟ್ಟು ಆಮೇಲೆ ತೋರಿಸಿ ಏನು ಮಾಡ್ತೀನಿ ಅಂತ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವು ಬರೀ ಚಪಾತಿ ಎಲ್ಲ ಇದ್ರೊಳಗೆ ಪೀನಟ್ ಬಟರ್ ಏನೋ ಹಾಕ್ಕೊಂಡು ಬಂದವನೆ. ನಾನು ಇನ್ನೇನು ಮಾಡಿಲ್ವಲ್ಲ, ಅದಕ್ಕೆ ಅವ್ರ ಮನೆ ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಆಮೇಲೆ ನಾನು ಏನೇನು ಮಾಡ್ತೀನಿ ಅಂತ ನೋಡಿ ಗೊತ್ತಾಗುತ್ತೆ. ಲೆಟ್ಸ್ ಗೋ. ಹಂಗೆ ಒಂದು ಮೂವಿ ಹಾಕೋಣ. ಮೂವಿ ಹಾಕ್ಬಿಟ್ಟು ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋಣ. ಸಾಂಬಾರು ಮತ್ತು ರೈಸ್ ಮಾಡಿದೆ, ಅದ್ರ ಜೊತೆ ಹಪ್ಪಳ ಹಾಕ್ಕೊಂಡಿದ್ದೀನಿ. ಜೇಮ್ಸು ಅವನು ತುಪ್ಪ ಮತ್ತು ಅನ್ನ ಹಾಕ್ಕೊಂಡವನೆ. ಹೆಂಗೈತೆ ಹೇಳ್ಸ ತಿನ್ಬಿಟ್ಟು. ಹೆಂಗೋ ಒಂದು ಮಾಡಿದ್ದೀನಿ. ಆಮೇಲೆ ಚೆನ್ನಾಗಿಲ್ಲ ಅಂದ್ಬಿಟ್ಟಿಯಾ? ಬಿಸಿನಾ? ಸಿಕ್ಕಾಪಟ್ಟೆ ಬಿಸಿ ಬಿಸಿ ಐತೆ ಗೈಸ್. ನೋಡೋಣ, ಸೈಡಲ್ಲಿ ತಿನ್ನೋಣ. ನಾನೇ ಒಂದು ಸ್ವಲ್ಪ ಉಪ್ಪು ಒಂಚೂರು ಕಮ್ಮಿ. ಸರ್ ನಮ್ಮ ಅಮ್ಮಂಗೆ ಇದು ಕೊಣೋ ಸಾಲ್ಟ್ ಕಡಿಮೆನೇ ಹಾಕ್ಬೇಕು ಇವಾಗ, ಅದಕ್ಕೆ. ಅದು ಬಿಟ್ಟರೆ ಓಕೆನಾ ಎಲ್ಲ ಪಕ್ಕನಾ? ಥ್ಯಾಂಕ್ ಯು ಶಾ. ಪರವಾಗಿಲ್ಲ, ನಂಗೇನು ಜಾಸ್ತಿ ಇದೆ ಏನೋ ಕೊಡಬೇಡ ಶಾ. ಅಷ್ಟೊಂದು ಚೆನ್ನಾಗಿದೆ, ಅವಾರ್ಡ್ ಎಲ್ಲ ಕೊಡಬೇಡ. ಸೊ ಯಾಕೆ ತಿನ್ನೋಣ, ಮೂವಿ ನೋಡಿಕೊಂಡು ತಿಂತಾಯಿದ್ದೀವಿ. ಲೆಟ್ಸ್ ಈಟ್. ತಿನ್ಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಯಾಕೆ ಗೊತ್ತಾ ನಾನು ಲವ್ ಮಾಡಬೇಡ್ರಿ ಅಂತ ಹೇಳೋದು? ಹೇಳ್ರಿ, ಇಲ್ಲಿ ಹುಷಾರಿಲ್ದಿರ ಮಲಗಿದ್ದ. ಏಯ್ ಯಾಕೋ ಫೋನ್ ಎತ್ಕೋ. ಫೋನ್ ಎತ್ತು. ಫೋನ್ ತೆಗಿ. ಹಿಂಗೆ ತಿರುಗಿಸು. ಫೋನ್ ಐತಿ ಅಲ್ಲೇ ಆನ್ ಮಾಡು ಫೋನು. ಹಾಂ ನೋಡಿ ಗೈಸ್, ನೋಡಿ ಅಲ್ಲಿ ನೋಡಿ, ಎತ್ತಿಕ್ಬಿಟ್ಟ ಫೋನು. ಅಷ್ಟರಲ್ಲಿ ನಾನು ಬರೋ ಅಷ್ಟರಲ್ಲಿ ಅಲ್ಲಿ ಏನು ಆನ್ ಮಾಡು. ನಾನೆಲ್ಲ ಎಲ್ಲ ತೋರಿಸ ಒಂದು ನಿಮಿಷ. ಏನು ನೋಡಪ್ಪ ನೋಡಪ್ಪ ಆಯ್ತು. ಲಾಕ್ ಓಪನ್ ಮಾಡಪ್ಪ. ಏನಕ್ಕೆ ಓಪನ್ ಮಾಡಬೇಕು? ಬಂತು ಗೊತ್ತಾಯ್ತಾ? ಅದು ನೋಡಿದ್ರೆ ಗಾಯ್ಸ್ ಗೊತ್ತಾಯ್ತಾ? ನೋಡ್ರಿ, ನಾವಿಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಫಿಲಮ್ ನೋಡೋ ಅಂತ ಹೇಳ್ತಾ ಇದ್ದೀನಿ. ಫಿಲಮ್ ನೋಡೋದ್ರಲ್ಲಿ ಅವನಲ್ಲಿ ಇವಳಿಲ್ಲಿ ಅವನದೇ ಲೋಕದಲ್ಲವನೇ. ಹುಷಾರಿರ್ಲಿಲ್ಲ ಬಾಯಿ. ಇವಾಗ ಫುಲ್ಲು ರೆಡಿ ಆಗ್ಬಿಟ್ಟು ಅವನೇ. ಆಂಟಿನಾ? ಅವ್ರ ಅಮ್ಮ ಅಂತ ಗೈಸು. ನಾನು ಅವ್ರ ಅಮ್ಮ ಅಂದ್ಕೊಂಡಿಲ್ಲ, ಯಾರೋ ಬೇರೆಯವ್ರು ಅಂದ್ಕೊಂಡೆ. ಸೊ ಮೂವಿ ನೋಡ್ತಾ ಇದ್ದೀವಿ. ದಯವಿಟ್ಟು ಯಾರು ಲವ್ ಮಾಡ್ತೀರಿ ಲವ್ ಮಾಡಬೇಡಿ. ಲವ್ ಮಾಡಿ ಮನ್ಸೊಳಗೆ ಮಾಡಿ. ಆದರೆ ಒಂದು ಏನೂ ಗೊತ್ತಿಲ್ಲ ಗೈಸ್. ನಾನು ಹೇಳಕ್ಕೆ ಹೋಗಲ್ಲ ಇದ್ರ ಬಗ್ಗೆ. ಹೇಳಿದ್ದೆಲ್ಲ ನಾನು ಯಾಕೆ ಹೇಳಲಿ? ಸೊ ಎಲ್ಲ ಹುಡುಗಿ ಜೊತೆ ಲವ್ ಮಾಡ್ತೀನಿ, ಏನೋ ಮಾಡ್ಕೊಳ್ಳಿ ಹುಡುಗರು. ನಾನು ಮೂವಿ ನೋಡ್ತಾ ಇದ್ದೀನಿ. ಮೂವಿ ಕಾನ್ಸಂಟ್ರೇಷನ್ ಇರಲಿ. ಅವ್ರು ಏನಾದ್ರು ಮಾಡ್ಕೊಳ್ಳಿ. ಸೊ ಮೂವಿ ನೋಡೋಣ ಬನ್ನಿ. ಸೊ ಫೈನಲಿ ಜೇಮ್ಸ್ ಹೋದ ಮನೆಗೆ. ಆ್ಯಂಡ್ ನಮ್ಮಮ್ಮ ಬಂದರು. ನಮ್ಮಮ್ಮನಿಗೆ ಜಾಸ್ತಿ ಆಗೈತಂತೆ. ನಾವೇನು ಮಾಡೋಕ್ಕಾಗಿದೆ ಗೈಸ್ ಹೇಳ್ರಿ? ನಮ್ಮದು ಫಾಲ್ಟ್ ಏನಿಲ್ಲ. ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಾದ್ಮೇಲೆ ರೆಸ್ಟ್ ತೊಗೊಳೋದು ಯಾರ್ದು ಜವಾಬ್ದಾರಿ? ಅವ್ರದ್ದು. ಸೊ ಅವ್ರ ಕೆಲಸ ಅಂತ ಹೋದರೆ ನಾವೇನು ಮಾಡೋಕ್ಕಾಗುತ್ತೆ? 1-2 ದಿವಸ ರೆಸ್ಟ್ ತೊಗೊಂಡು ಮನೇಲಿದ್ದು ಚೆನ್ನಾಗಿ ತಿಂದ್ಕೊಂಡಿದ್ರೆ ಬೇಗ ಕಡಿಮೆ ಆಗುತ್ತೆ ಏನೇ ಇದ್ರು. ಅವರು ರಜೆನೇ ಆಗ್ತಿಲ್ಲ, ಸುಮ್ಮನೆ ಜಾಸ್ತಿ ಮಾಡ್ಕೊತವ್ರೆ ಇನ್ನೂ. ಅದನ್ನು ನಾವೇನು ಹೇಳೋಕ್ಕಾಗಲ್ಲ ಗೈಸ್. ಸೊ ಮನೆಗೆ ನಾವು ಅಮ್ಮನೂ ಬಂದರು. ಕಾಂಟೆಂಟ್ ಮಾಡಿ ರೀಲ್ ಮಾಡೋಣ ಅಂದ್ಕೊಂಡೆ, ಬಟ್ ಇವತ್ತಾಗಲಿಲ್ಲ. ಏನೋ ತಂದಿದ್ದೀರಾ? ತಂದವ್ರು ನಾವು ಅಮ್ಮ ಕ್ಯಾಶ್ಯೂಸ್ ಎಲ್ಲ. ಸೊ ಅದಿರಲಿ, ಸೊ ಆಮೇಲೆ ಮಾಡೋಣ ಗೈಸ್.
ಫೈನಲಿ ಇದು ರೀಲ್ ಮಾಡೋಣ ಅಂದ್ಕೊಂಡೆ ಕಾಂಟೆಂಟ್ ಬರೆದು, ಬಟ್ ನನಗೂ ಕೆಲಸ ಆಯಿತು. ಆಮೇಲೆ ಮೂವಿ ನೋಡ್ಕೊಂಡು ಮಲ್ಕೊಂಬಿಟ್ಟಿದ್ದೆ. ಜೇಮ್ಸ್ ಇಂದಲ್ಲ, ನಾನು ಮೂವಿ ನೋಡ್ತಾ ಮಲ್ಕೊಂಬಿಟ್ಟೆ. ಸೊ ಕಾಂಟೆಂಟ್ ಬರೆಯೋಕ್ಕಾಗಲಿಲ್ಲ. ಸೊ ಬರೆಯೋಣ ಇವತ್ತು ಬರೆದ್ಬಿಟ್ಟು ನಾಳೆ ರೀಲ್ ಮಾಡೋಣ ಏನಾದರೂ ಒಂದು. ನಾಳೆ ಮಾಡಬೇಕು ರೀಲು. ಎಷ್ಟೊಂದು ದಿನ ಆಯಿತು ರೀಲ್ ಮಾಡಿ. ಸೊ ಅಷ್ಟರಲ್ಲಿ ನಮ್ಮ ಅಮ್ಮನೂ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಕರೆಕ್ಟ್ ನಾನು ಅಡುಗೆ ಮಾಡಿದ್ದೀನಿ ನೋಡಿದ್ರಾ? ಹಾಂ, ತಿಂದು ನೋಡಿ, ಸಕ್ಕತ್ತಾಗಿ ಮಾಡಿಲ್ಲ. ಹಿಂಗೆ ಒಂದು ಮಾಡಿದ್ದೀನಿ ಗೈಸ್, ನಂಗೆ ಬರೋ ಥರ ಮಾಡಿದ್ದೀನಿ. ಇವಾಗ ಕಾಫಿ ಕುಡಿದ ಅದನ್ನು ನಮ್ಮ ಅಮ್ಮಗೆ ಕೊಡೋಣ, ತಿನ್ನಲಿ ಅವರು. ಸೊ ಗೈಸ್, ಇವಾಗ ಮತ್ತೆ ನಮ್ಮ ಮಮ್ಮಿಗೆ BP ಚೆಕ್ ಮಾಡ್ಸೋಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತೆ ಚೆಕ್ ಮಾಡಿಸ್ಕೊಂಬರೋಣ ಎಷ್ಟು ಹೆಂಗಿದೆ, ನಾರ್ಮಲ್ ಆಗಿದೆಯಾ ಅಥವಾ ಇನ್ನೂ ಹಂಗೆ ಇದೆಯಾ ಅಂತ. ಜಾಸ್ತಿ ಇಲ್ಲ ಅಂದರೆ ಅವ್ರು ನಾರ್ಮಲ್ ಒಂದು ಇಂಜೆಕ್ಷನ್ ತೊಗೊತಾರೆ ಅವರು, ಕೈ ಕಾಲು ನೋವಿಗೆ. ಅದನ್ನು ತೊಗೊಂಡು ಬರೋಣ. ಕರ್ಕೊಂಡು ಹೋಗಿ ಬರೋಣ. ಸೊ ಗೈಸ್, ಕ್ಲಿನಿಕ್ಗೆ ಬಂದಿದ್ದೆ. ಆ ಕ್ಲಿನಿಕಲ್ಲಿ ನೋಡಿದ್ರೆ ಕ್ಲೋಸ್ ಆಗೈತೆ. ಇವಾಗ ನೋಡ್ಬೇಕು ಏನು ಮಾಡೋದು ಅಂತ. ಅಂದರೆ ಬರೀ ಅವ್ರಿಗೆ ಬೇರೆ ಕಡೆ ಚೆಕ್ ಮಾಡಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಆದರೆ ಅವರು ತೋರಿಸ್ಕೊತಿಲ್ಲ, ಇಲ್ಲೇ ಚೆಕ್ ಮಾಡಿಸ್ಕೊಬೇಕು ಅಂತವ್ರೆ. ಸೊ ಏನಾಗುತ್ತೆ ನೋಡಬೇಕು. ಲೆಟ್ಸ್. ಸೊ ಗೈಸ್, ಕ್ಲಿನಿಕ್ ಓಪನ್ ಮಾಡಿದ್ರು. ಸೊ ನಮ್ಮ ಮಮ್ಮಿ ಮಲ್ಕೊಂಡಿದ್ದಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಇನ್ನೂ ಡಾಕ್ಟ್ರು ಬಂದಿಲ್ಲ, ಅದಕ್ಕೋಸ್ಕರ. ಸೊ ಅವ್ರು ಬಂದಾದಮೇಲೆ ತೋರಿಸ್ಕೊಂಡು ಹೋಗೋಣ. ಏನಾಗುತ್ತೆ ನೋಡೋಣ. ಕಡಿಮೆ ಆಗಿದೆ, ಇಂಜೆಕ್ಷನ್ ತೊಗೊತಾರೆ, ಇಲ್ಲ ಇನ್ನೂ ವ್ಲಾಗ್ ಎಡಿಟು ಮಾಡಿಲ್ಲ, ಅಪ್ಲೋಡು ಮಾಡಿಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಇವತ್ತು ಅಪ್ಲೋಡ್ ಮಾಡಿದ್ರು ಮಾಡ್ತೀನಿಲ್ಲ, ವ್ಲಾಗ್ನ ಅಪ್ಲೋಡ್ ಮಾಡಲ್ಲ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಅಲ್ಲಿವರೆಗೂ ನೋಡೋಣ. ಫಸ್ಟು ತೋರಿಸ್ಕೊಂಡು ಆಮೇಲೆ. ಪರವಾಗಿಲ್ಲ ನೋಡಿ, 166, 225 ಇದು BP. ಇವಾಗ ಕಡಿಮೆ ಆಗೈತೆ ಅಂದರೆ ಪರವಾಗಿಲ್ಲ, ಇಂಪ್ರೂವ್ ಆಗೈತೆ. ನಮ್ಮ ಅಮ್ಮಂದು ಕಡಿಮೆ ಆಗೈತೆ ಗೈಸ್. ಇವಾಗ ನಮ್ಮ ಮಮ್ಮಿ ಫುಲ್ ನಾರ್ಮಲ್ ಆಗಿದ್ದಾರೆ, ಪರವಾಗಿಲ್ಲ. ನನಗಂತೂ ಫುಲ್ ಖುಷಿ ಆಗ್ತಾಯಿದೆ. ನಮ್ಮ ಅಮ್ಮ ಖುಷಿ ಆಗ್ತೈತೆ ಇಲ್ವೋ ಗೊತ್ತಿಲ್ಲ, ನನಗಂತೂ ಫುಲ್ಲು ಖುಷಿ ಆಗ್ತಾಯಿದೆ ಅವ್ರಿಗೆ ಕಡಿಮೆ ಆಗಿರೋದು. ಸೂಪರ್ ಅಮ್ಮ. ಇವಾಗ ಖುಷಿನೇ ಮಗದಲ್ಲಿ. ಹೋಗ್ಬೇಕಾದ್ರೆ ನಮ್ಮ ಅಮ್ಮನ ಮುಖ ಹೆಂಗಿತ್ತು, ಇವಾಗ ಬರಬೇಕಾದ್ರೆ ಎಷ್ಟು ಖುಷಿಯಾಗ. ಗೈಸ್, ಒಂದು ಒಳ್ಳೆ ಕ್ರೇಜಿ ರೀಲ್ ಮಾಡಿದೆ ಇವತ್ತು. ಯಾರ್ಯಾರು ಇನ್ನೂ ನೋಡಿಲ್ವೋ, ರವಿ 115 ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಕ್ರೇಜಿಯಾಗಿ ರೀಲ್ಸ್ ಮಾಡಿದ್ದೀನಿ. ನಾವು ಅಮ್ಮನಿಗೆ ಇವತ್ತು ಮಾಡೋಕ್ಕಾಯ್ತಿರಲಿಲ್ಲ, ಆದ್ರೂ ಮಾಡಿದ್ದೀನಿ. ಹೇಗೋ ಒಂದು ನೋಡಿ, ಇಷ್ಟಪಡ್ತೀರಾ. ಅವ್ರಿಗೆ ಹುಷಾರಿಲ್ಲ, ಆದರೂ ಪಾಪ ಅವ್ರ ಕೈಲಾದಷ್ಟು ಅವ್ರ ಎಫರ್ಟ್ಸ್ ಹಾಕಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೀವು ನೋಡಿ, ರವಿ 115 ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ. ಇವಾಗ ಕಾಫಿ ಕುಡಿಬೇಕು, ಕಾಫಿ ಮಾಡೋಣ. ಲೆಟ್ಸ್ ಗೋ, ಕಾಫಿ ಮಾಡಿ ಕುಡಿಯೋಣ.